ರೈತರು ಕಣವನ್ನು ಬಿಡಿಸೋ ಕಣಗಳನ್ನು ಮಾಡಬೇಕಾದ್ರೆ ಅವರು ಹಿಂಡಿ ಕಟ್ತಿದ್ದರು, ಒಂದು ಮೇಟಿ ಹಾಕ್ತಿದ್ದರು, ನಿಧಿ ಮುಡಿತಿದ್ದರು. ನಿಧಿ ಮುಡಿಯೋದಂದ್ರೆ ಏನು? ಈ ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರ ಎನ್ನುವ ವಚನದಲ್ಲಿ ಇಡೀ ಒಬ್ಬರ ವಿಷಯ ಎಲ್ಲವೂ ಬಹಿರಂಗವಾಗಿ ನಮಗೆ ಸಿಗುವಂಥದ್ದು. ಇವತ್ತು ಮಷೀನ್ಸ್ ಬಂದಿವೆ. ಅಪ್ಪಾಜಿ ಗೌಡ್ರೆ ಹೆಂಗೆ ಬೇಕು ಮುಂದಿನ ಕಡೆ ಅಂತ ಹೋಗ್ತಾರೆ. ನಾವು ಅಪ್ಪ ಗಂಡ ರಾಶಿ ಮಾಡಬೇಕಾದ್ರೆ ದೇವ್ರು ಕಾಣ್ತಿದ್ದ. ನಾನು ಹುಡುಗ ಇದ್ದೇನೆ, 10ನೇ ಕ್ಲಾಸ್ ಹೋಗ್ತಿದ್ದೆ. ಗಣದಲ್ಲಿ ಟವಲ್ ತಲೆ ಮೇಲೆ ಸೀರೆಲ್ಲ ಹುಡುಗಿ ಮಗು ಬಸವ ಕಣದಲ್ಲಿ ಚಪ್ಪಡಿ ಹುಡುಗಿದ್ದಿಲ್ಲ. ಅದು ಗಾಳಿ ಪಶ್ಚಿಮ ದಿಕ್ಕಿಗೆ ಬೀಸಬೇಕು. ಹೌದಾ? ಅರ್ಧ ನಿಧಿ ಮುಟ್ಟಿದ್ರು. ನಿಧಿ ಯಾವಾಗ ಮುಟ್ಟಿದ್ದಂದ್ರೆ ಆ ಮನೆತನದ ಒಡಕಿ ಅಥವಾ ಸೊಸೆ ಹುಡ್ಗಿಯನ್ನ ತಂದ ಮೇಲೆ ಹುಡ್ಗಿ ಒಂದು ನಿಧಿ ಮುರಿಯುವಂತ ಒಂದು ಒಕ್ಕಲುತನ 18 ದಿನಗಳಲ್ಲಿ ಇತ್ತು. ಅರ್ಧ ಮಾಡಿ 3 ಕಾಲಿನ ಮೆಟ್ಟನ್ನ ಇಟ್ಟಿತ್ತು. 3 ಕಾಲಿನ ಮೆಟ್ಟು. 3 ಕಾಲಿನ ಮೆಟ್ಟಿನ ಮೇಲೆ ನಿಂತು ಒಬ್ಬ ಮನುಷ್ಯ ನಿಧಿಯಿಂದ ತಟ್ಟೆಯಿಂದ ತುಂಬಿಕೊಟ್ರೆ ಅದು ಎಕ್ಕಡೆ ಮುಪ್ಪಾಗಿ ತುಂಬಬೇಕು. ಹೆಂಗ ಬೇಕಂಗೆ ತುಂಬಂಗಿಲ್ಲ, ಉತ್ತರಕ ಮುಪ್ಪ ಹಾಗೇ ತುಂಬಬೇಕು ತಟ್ಟೆ. ಅವು ತುಳಂಥದ್ದು ನಮ್ಮ ಒಕ್ಕಲಿಗರಲ್ಲಿ ಪದ್ಧತಿ ಇತ್ತು. ಮತ್ತೆ ಇದು ಬಹಿರಂಗದ ಆಗ್ತಾರೆ. ಮತ್ತೆ ಅಂತರಂಗದ ಕಡೆ ನಾವು ಬಂದಾಗ ಯಾವುದು ಗಾಳಿ ಯಾವುದೇ ಯಾವ ಗಾಳಿ ಇದೆ? ನಮ್ಮ ಬಸದಿನಲ್ಲಿ ಗಾಳಿ ಇದೆಯಲ್ಲ, ಈ ಬಸದಿನಿಂದ ಗಾಳಿ ಹೊರಗೆ ಹೋದರೆ ಅಲ್ಲೇನು ಇಲ್ಲ. ಶವನೆಂಬ ಗಾಳಿ ಹೊರಗೆ ಹೋಯ್ತಂದ್ರೆ ಶವ ಆಗ್ತೀವಲ್ಲ, ಆ ಗಾಳಿ ಹೊರಗೆ ಹೋದ್ಮೇಲೆ ಮತ್ತೆ ಬರೋದೇ ಇಲ್ಲ, ಬರಂಗಿಲ್ಲ. ಮತ್ತೆ 3 ಕಾಲಿನ ಮೆಟ್ಟು ಅಂದ್ರೆ ಏನು? ಅಂಬೇಡ್ಕರ್ ಚೌಡಯ್ಯವರು ಎಂತ ಅದ್ಭುತವಾಗಿ ಈ ಸಂದೇಶಗಳನ್ನು ಕೊಡ್ತಾರೆ. ಸದ್ಭಕ್ತಿ, ಸುಜ್ಞಾನ ಮತ್ತು ಸತ್ಕ್ರಿಯೆಗಳೆಂಬ 3 ಕಾಲಿನ ಮೆಟ್ಟಿನ ಮೇಲೆ ಅರಿವೆಂಬ ವ್ಯಕ್ತಿ ನಿಲ್ಲಬೇಕಾಗ್ತದೆ. ಸುಜ್ಞಾನ, ಸತ್ಕ್ರಿಯೆ, ಸದ್ಭಾವನೆ ಅನ್ನುವ ಮೆಟ್ಟಿ 3 ಕಾಲಿನ ಮೆಟ್ಟಿನ ಮೇಲೆ ಅರಿವನ್ನ ಒಬ್ಬ ವ್ಯಕ್ತಿ ಮೇಲೆ ನಿಂತು ತಟ್ಟೆ. ತಟ್ಟೆ ಯಾವುದು? ತುಂಬ ತಟ್ಟೆಗಳಿರಬೇಕಾಗಿದೆ. ಆಚಾರದ ತಟ್ಟೆಗಳಲ್ಲಿ ನೀತಿ ತ್ಯಾಗ ನಿಧಿಯನ್ನು ತುಂಬುತ್ತದೆ. ಒಕ್ಕಲಿಗೆ ನಿಮಗೆ ಪಶ್ಚಿಮ ಇವತ್ತು ವೈದ್ಯ ಸಂಘಟನ ವಚನಗಳನ್ನು ನಾವು ಮೆಲುಕು ಹಾಕಿದರೆ ಪಶ್ಚಿಮ ಚಕ್ರ ನಿಮಿಷಗಳಲ್ಲಿ ಬರ್ತದೆ. ಅಕ್ಕವರು 8 ಸ್ಥಾನಗಳ ನವಗಂಟುಗಳ ಕಲ್ಪನೆ ಕೂಡ ಅಕ್ಕವರು ತಿಳಿಸಿಕೊಟ್ಟಿದ್ದಾರೆ. ಮತ್ತು ಇದೊಂದು ಪಶ್ಚಿಮ ಚಕ್ರ ಇವತ್ತು ವೈದ್ಯಕೀಯ ಒಂದು ಪುಸ್ತಕಗಳಲ್ಲಿ ನಮಗೆ ಸಿಗುವಂಥದ್ದು ಪೀನಿಯಲ್ ಗ್ರಂಥಿ. ಇದರ ಶರಣ ಅಂತಾರೆ ಶಂಕು ಗ್ರಂಥಿ. ಪಶ್ಚಿಮ ಚಕ್ರ ಕಡೆ ಗಾಳಿಯನ್ನು ಬೀಸಬೇಕಂತ ಕಡಪದ ಲಿಂಗಮ್ಮ ಕೂಡ ಒಂದು ಕಡೆ ಬಿಡ್ತಾರೆ. ನಾವು ಇವತ್ತು ಏನು ಮಾಡಕತ್ತೀವಿ? ಇವತ್ತು ನಾವು ತಿಳುವಳಿಕೆ ಇಲ್ಲ. ಹೊರಗನೆ ಎಲ್ಲಿ ತಾನು ಹೊರಗಡೆ ಹೋಗೋದು? ಹೊರಗನೆ ನಮ್ಮಲ್ಲಿ ಏನಿದೆ? ನಮ್ಮ ಅಂತರಂಗದಲ್ಲಿ ಏನಿದೆ? ಮನುಷ್ಯ ಶ್ರೀಮಂತ ಆಗಬೇಕು. ಹೊರಗಡೆ ಶ್ರೀಮಂತ, ಒಳಗಡೆ ಬಡವನಾಗಬಾರ್ದು. ಒಳಗಡೆ ಶ್ರೀಮಂತನಾಗಬೇಕು ಮನುಷ್ಯ ಕೂಡ. ಹೌದಾ? ಇದೆಲ್ಲರೇ ಹೆಂಗೆ?